ಹೊಸ ಕಟ್ಟಡದಲ್ಲಿ ಮೂಲಸೌಕರ್ಯಗಳ ಕೊರತೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ಚಂದಾಪುರ. ಈ ವಸತಿ ನಿಲಯದಲ್ಲಿ ಸುಮಾರು 150 ವಿದ್ಯಾರ್ಥಿಗಳು ಈ ವಸತಿ ಬಾಲಕಿಯರ ವಸತಿ ನಿಲಯದಲ್ಲಿ ಬಾಲಕರು ವಾಸಿಸುತ್ತಾರೆ. ಆದರೆ ಈ ಒಂದು ಬಾಲಕಿಯರ ವಸತಿ ನಿಲಯದ ಕಟ್ಟಡ ಹೊಸ ಕಟ್ಟಡವಾಗಿದ್ದು ಇಲ್ಲಿ ಮೂಲಭೂತ ಕೊರತೆ ಕಂಡುಬರುತ್ತಿದೆ. ವಿದ್ಯಾರ್ಥಿಗಳಿಗೆ ಮಲಗಲು ಮಂಚ ಇರುವುದಿಲ್ಲ ಹಾಗೂ ರಾತ್ರಿ ಹೊತ್ತಲ್ಲಿ ಹಾಸ್ಟೆಲ್ ಹೊರಗಡೆ ಲೈಟ್ ಇರುವುದಿಲ್ಲ ಹಾಗೂ ಸರಿಯಾದ ರೀತಿಯಿಂದ ಊಟವಾಗಲಿ ಮತ್ತು ಮೆನು ಚಾರ್ಟ್ನ ಪ್ರಕಾರ ನಮಗೆ ಊಟ ಕೊಡುವುದಿಲ್ಲ ಎಂದು ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಈ ವಸತಿ ನಿಲಯದಲ್ಲಿ ಊಟದ ಕೋಣೆಗಳಲ್ಲಿ ಗ್ರಂಥಾಲಯದ ವ್ಯವಸ್ಥೆ ಇದೆ. ಗಣಕಯಂತ್ರದ ಕೋಣೆಯಲ್ಲಿ ವಿದ್ಯಾರ್ಥಿಗಳು ಮಲಗುತ್ತಾರೆ. ವಸತಿ ನಿಲಯದ ಮೇಲ್ವಿಚಾರಕರಾದ ರೇಣುಕಾ ಅವರನ್ನ ಕೇಳಿದರೆ ನಮ್ಮ ವಸತಿ ನಿಲಯ ಹೊಸ ಕಟ್ಟಡ ಇರುವುದರಿಂದ ಇಲ್ಲಿ ಇದೇ ರೀತಿಯ ವ್ಯವಸ್ಥೆ ಇದೆ ಎಂದು ಹೇಳುತ್ತಾರೆ. ಈ ಅವ್ಯವಸ್ಥೆಯನ್ನ ಚಿಂಚೋಳಿ ಪಟ್ಟಣದ ಚಂದಾಪುರ ನಗರದ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಹತ್ತಿರದಲ್ಲಿಯೇ ಈ ಒಂದು ವಸತಿ ನಿಲಯ ಕಟ್ಟಲಾಗಿದೆ. ಒಂದು ವಾರದ ಹಿಂದೆ ಚಿಂಚೋಳಿ ತಾಲೂಕಿನ ದಂಡಾಧಿಕಾರಿಗಳು ದೇವರಾಜ್ ಅರಸು ಹಿಂದುಳಿದ ವಸತಿ ನಿಲಯಕ್ಕೆ ಅಧಿಕಾರಿಗಳನ್ನು ಹೇಳಿ ಭೇಟಿ ನೀಡಿದ್ರು. ಆದರೆ ತಮ್ಮ ಪಕ್ಕದಲ್ಲಿರುವಂತಹ ಹೊಸ ವಸತಿ ನಿಲಯದಲ್ಲಿ ಇಷ್ಟೊಂದು ಸಮಸ್ಯೆಗಳಿದ್ರೂ ಕೂಡ ಅಧಿಕಾರಿಗಳು ತಾವು ಗಮನ ಹರಿಸಿಲ್ಲ. ಸಂಬಂಧಪಟ್ಟ ದಂಡಾಧಿಕಾರಿಗಳು ತಕ್ಷಣವೇ ಈ ಒಂದು ವಸತಿ ನಿಲಯಕ್ಕೆ ಯಾವುದೇ ಅಧಿಕಾರಿಗಳನ್ನು ಹೇಳದೇನೆ ತಕ್ಷಣವಾಗಿ ಭೇಟಿ ನೀಡಿದರೆ ಮೂಲಭೂತ ಸಮಸ್ಯೆಗಳ ಕೊರತೆ ಕಂಡುಬರುತ್ತದೆ. ಅದಕ್ಕಾಗಿ ತಾವು ಭೇಟಿ ನೀಡುವಂತಹ ವಸತಿ ನಿಲಯಕ್ಕೆ ಯಾವುದೇ ಅಧಿಕಾರಿಗಳನ್ನು ಗಮನಕ್ಕೆ ತರದೆ ವಸತಿ ನಿಲಯಗಳಿಗೆ ಭೇಟಿ ನೀಡಿದರೆ ಅಲ್ಲಿರುವ ಸಮಸ್ಯೆಗಳು ಕಂಡುಬರಲು ಸಾಧ್ಯವಾಗುತ್ತದೆ. ತಾವುಗಳು ಅಧಿಕಾರಿಗಳ ಗಮನಕ್ಕೆ ತಂದರೆ ಆ ವಸತಿ ನಿಲಯವನ್ನು ಸ್ವಚ್ಛಗೊಳಿಸುವಂತಹ ಕೆಲಸ ಮೇಲಾಧಿಕಾರಿಗಳು ಮಾಡುತ್ತಾರೆ. ಅದಕ್ಕಾಗಿ ತಾವುಗಳು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಬೇಕಾದರೆ ಅಧಿಕಾರಿಗಳ ಗಮನಕ್ಕೆ ತರದನೆ ಭೇಟಿ ನೀಡಿದರೆ ಸಮಸ್ಯೆಗಳು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ತಮ್ಮ ಕಚೇರಿ ಪಕ್ಕದಲ್ಲಿರುವಂತಹ ಬಾಲಕಿಯ ವಸತಿ ನಿಲಯ ಇಂತಹ ಒಂದು ವಸತಿ ನಿಲಯ ಕಂಡುಬರುತ್ತದೆ. ವಸತಿ ನಿಲಯದ ಮೇಲ್ವಿಚಾರಕರಾದ ರೇಣುಕಾ ಅವರನ್ನ ಕೇಳಿದರೆ ಈ ಕಟ್ಟಡ ಹೊಸದಾಗಿದೆ, ಇನ್ನೂ ಕೂಡ ಹಳೆಯ ಕಟ್ಟಡದಿಂದ ಯಾವುದೇ ವಸ್ತುಗಳನ್ನು ತಂದಿಲ್ಲ ಎಂದು ಹಾರಿಕೆ ಉತ್ತರ ನೀಡುತ್ತಾರೆ. ಹಾಗೂ ವಿದ್ಯಾರ್ಥಿಗಳಿಗೆ ಟಿವಿ ವ್ಯವಸ್ಥೆ ಇರುವುದಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳನ್ನು ಈ ಒಂದು ವಸತಿ ನಿಲಯದಲ್ಲಿ ಕಂಡುಬರುತ್ತದೆ. ತಾಲೂಕು ಅಧಿಕಾರಿಗಳನ್ನ ಕೇಳಿದರೆ ವಸತಿ ಮೇಲ್ವಿಚಾರಕರನ್ನ ಮಾತ್ರ ಕೇಳಿ ಎಂದು ಉತ್ತರಿಸುತ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಿಂದುಳಿದ ವರ್ಗ ವಸತಿ ನಿಲಯದ ಜಿಲ್ಲಾಧಿಕಾರಿಗಳು ಅದನ್ನು ಗಮನಿಸಿ ಮಕ್ಕಳಿಗೆ ಸರಿಯಾದ ರೀತಿಯಿಂದ ಪರಿಹಾರ ನೀಡುವಂತಹ ವ್ಯವಸ್ಥೆ ಮಾಡಬೇಕು. ವಸತಿ ನಿಲಯದ ಮೇಲಾಧಿಕಾರಿಗಳು ಮಕ್ಕಳನ್ನ ಭಯ ಹುಟ್ಟಿಸಿ ಇಲ್ಲಿರುವಂತಹ ವ್ಯವಸ್ಥೆಯನ್ನು ಯಾರಿಗಾದರೂ ಹೇಳಿದರೆ ನಿಮಗೆ ವಸತಿ ನಿಲಯದಿಂದ ಹೊರಗಡೆ ಹಾಕುತ್ತೇವೆ ಎಂದು ಭಯ ಹುಟ್ಟಿಸುತ್ತಾರೆ. ಅದಕ್ಕಾಗಿ ಭಾರತ ವೈಭವ ಪತ್ರಿಕೆ ಸಂಪೂರ್ಣವಾಗಿ ಮಾಹಿತಿಯನ್ನು ವಿದ್ಯಾರ್ಥಿಗಳು ನೀಡಿದ್ದಾರೆ. ಅದಕ್ಕಾಗಿ ಮೇಲಾಧಿಕಾರಿಗಳು ನಮ್ಮ ಮಕ್ಕಳ ಸಮಸ್ಯೆಗಳನ್ನು ಸ್ಪಂದಿಸಿ ಬೇಗನೆ ಪರಿಹಾರ ನೀಡಬೇಕು. ಇವೇ ಹಿಂಗೆ ಹೇಳ್ರಿ, ಇದೇ ರೀತಿ ಮಕ್ಕಳಿಗೆ ಇಲ್ಲೇ ಅಡುಗೆ ರೂಮ್ನ ಬಂದು ಓದಿಸ್ರಿ. ಇದೇ ಅಲ್ಲ, ಒಂದು ರೂಮ್ನಾಗ ಮಕ್ಕಳಿಗೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಬರಬೇಕಾಗಿತ್ತು. ನೀವು ಈ ಮಕ್ಕಳು ಇಲ್ಲಿ ಬಂದು ಓದ್ಬೇಕಾವು ಡೈನಿಂಗ್ ಹಾಲ್ನಾಗ. ರೂಮ್ನಾಗ ಕಡೆ ಮಕ್ಕಳ ಸಂಖ್ಯೆ ಬೇರೆ ಕಡೆ ಎಲ್ಲರ ಅಡ್ಜಸ್ಟ್ ಮಾಡ್ತಾರೆ ತಾಲೂಕು ಆಫೀಸರ್. ನಿಮ್ಗೇನು ಮಾಡೋಲ್ಲ ನನಗೆ ಗೊತ್ತಿಲ್ಲ. ನಾ ಸದ್ಯ ಈಗ ನಿಮ್ಮ ತಾಲೂಕು ಡಿಸ್ಟ್ರಿಕ್ಟ್ ಆಫೀಸರ್ಗೆ ಮಾತಾಡಿ ಹೇಳ್ತೀನಿ ಏನಂತ. ನಾವು ಇಲ್ಲಿ ಓದ್ಕೋತಾರ ಮಕ್ಕಳು. ಒಂದು ರೂಮ್ನಾಗ ಎಷ್ಟು ಅಡ್ಜಸ್ಟ್ಮೆಂಟ್ ಒಂದು ರೂಮ್ನಾಗ ಮಕ್ಕಳಿಗೆ? ಒಂದು ರೂಮ್ನಾಗೆ 10-12 ಹುಡುಗರು ಅವರ. ಮತ್ತು ಮಂಚ ಹಾಕಿ ತರಿಸಿಲ್ಲ ರೀ, ಕಾಟ ಹಾಕಿ ತರಿಸಿಲ್ಲ ರೀ. ಎಷ್ಟು ದಿನ ಆಯ್ತು? ಕಾಟ ಎಷ್ಟು ದಿನ ಆಯಿತು? ಲೈಟ್ ಹಾಕ್ರಿ, ಲೈಟ್ ಅವಲ್ಲ. ಮತ್ತು ಹಾಗೆ ಮಕ್ಕಳಿಗೆ ಹಾಕಿ ಕತ್ಲಾಗ ಉಣಿಸೋದ? ಏನು ಲೈಟ್ ಬಿಲ್ ನೀವು ಕೊಡುತ್ತೀರ? ಏನು ಸರ್ಕಾರ ಕೊಡ್ತದೆ? ಅಲ್ರಿ, ಮಕ್ಕಳು ಕತ್ಲಾಗ ಊಟ ಮಾಡ್ತಿಲ್ಲ. ಮಕ್ಕಳು ಕತ್ಲಾಗ ಊಟ ಮಾಡ್ತಾವೆ, ಲೈಟ್. ಬ್ಯೂರೋ ರಿಪೋರ್ಟ್ ಸುನಿಲ್ ಸರ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your